ಅಜರ್‌ನ ಭಾವಮೈದುನ ನೋಡಿಕೊಳ್ಳುತ್ತಿದ್ದ ಜೈಷ್ ಇ ಮೊಹಮ್ಮದ್ ನೆಲೆಯನ್ನ ಭಾರತೀಯ ವಾಯುಸೇನೆ ನಸುಕಿನಲ್ಲಿ ಹೊಸಕಿ ಹಾಕಿದೆ. ನಿದ್ರೆಯಲ್ಲಿದ್ದರೇನೋ ನೂರಾರು ಉಗ್ರರ ಮೇಲೆ 1000 ಕೆಜಿಯ ಬಾಂಬ್ ಬಿದ್ದು ನೆಗೆದು ಬಿದ್ದಿದ್ದಾರೆ. ಪುಲ್ವಾಮಾದಲ್ಲಿ ಜೈಷ್ನಿಂದ ಉಗ್ರದಾಳಿ ನಡೆದ 2 ವಾರಕ್ಕೆ ಭಾರತ ನೀಡಿದ ಉತ್ತರ ಇದು. ಉಗ್ರಗಾಮಿ ಆತ್ಮಾಹುತಿ ದಾಳಿಯಲ್ಲಿ ಸಿಆರ್ಪಿಎಫ್ನ 40 ಮಂದಿ ಹುತಾತ್ಮರಾದರು. ಅದರ ಪ್ರತೀಕಾರವಾಗಿ ನಡೆದ ದಾಳಿ ಇದು. ಈಗಿನ ದಾಳಿಯ ಪ್ರಮುಖ 10 ಅಂಶಗಳು ಇಲ್ಲಿವೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಿಂದ 80 ಕಿಲೋಮೀಟರ್ ದೂರವಿರುವ ಬಾಲ್ಕೋಟ್ನಲ್ಲಿ ವಾಯುದಾಳಿ ನಡೆಸಿ ಅಂದಾಜು 300 ಉಗ್ರರನ್ನ ಕೊಲ್ಲಲಾಗಿದೆ ಎಂದು ಸರ್ಕಾರದ ಮೂಲಗಳು ಹೇಳಿವೆ. ಭಾರತೀಯ ವಾಯುಸೇನೆಯ 12 ಮಿರಾಜ್ 2005 IN ಯುದ್ಧ ವಿಮಾನಗಳು ಗಡಿ ನಿಯಂತ್ರಣ ರೇಖೆ ದಾಟಿ ನಸುಕಿನ 3:30ರ ಸುಮಾರಿಗೆ ಹೋಗಿವೆ. ಲೇಸರ್ ಮಾರ್ಗದರ್ಶಿ 1000 ಕೆಜಿ ಬಾಂಬ್ಗಳಲ್ಲಿ ಗುರಿಯ ಮೇಲೆ ಸುರಿದು ಬಂದಿದೆ. ಉಗ್ರಗಾಮಿಗಳಿಗೆ ಹೆಚ್ಚಿನ ತರಬೇತಿ ನೀಡುವ ಕ್ಯಾಂಪ್ ಆಗಿದ್ದ ಬಾಲಕೋಟ್ನಲ್ಲಿ ಇಸ್ರೇಲ್ ನಿರ್ಮಿತ ಸ್ಪೈಸ್ ಕ್ರಿಸ್ಟಲ್ ಮೇಜ್ ದೂರಗಾಮಿ ಬಾಂಬ್ಗಳನ್ನು ಬಳಸಿ ಉಗ್ರ ನೆಲೆಯನ್ನ ನಾಮಾವಶೇಷ ಮಾಡಲಾಗಿದೆ. ಇಡೀ ಕಾರ್ಯಾಚರಣೆ 1.5 ನಿಮಿಷದಲ್ಲಿ ಪೂರ್ಣಗೊಂಡಿದೆ ಎಂದು ಮೂಲಗಳು ತಿಳಿಸಿವೆ. ಜೊತೆಗೆ ಸಣ್ಣ ಹಾನಿಯೂ ಇಲ್ಲದಂತೆ ಎಲ್ಲ ವಿಮಾನಗಳು ವಾಪಸ್ಸಾಗಿವೆ. ಪಾಕಿಸ್ತಾನದಲ್ಲಿ ಜೈಷ್ ಇ ಮೊಹಮ್ಮದ್ನ ಅತಿ ದೊಡ್ಡ ತರಬೇತಿ ಕೇಂದ್ರ ಇದ್ದದ್ದು ಬಾಲ್ಕೋಟ್ನಲ್ಲಿ. ಮಸೂದ್ ಅಜರ್‌ನ ಭಾವಮೈದಿನ ಯೂಸುಫ್ ಅಜರ್ ಅದನ್ನ ನಡೆಸ್ತಿದ್ದ. ಆತ್ಮಾಹುತಿ ಬಾಂಬರ್ಗಳ ದಾಳಿಗೆ ತರಬೇತಿಯ ಮುಖ್ಯ ಸ್ಥಳವೇ ಇದಾಗಿತ್ತು. ಭಾರತೀಯ ಗುಪ್ತಚರ ಸಂಸ್ಥೆಯು ಗುರಿಯನ್ನ ಗುರುತಿಸಿತು ಎಂದು ಭಾರತ ಸರ್ಕಾರ ಹೇಳಿದೆ ಮತ್ತು ಆ ಸ್ಥಳ ನಾಗರಿಕರು ಇದ್ದ ಸ್ಥಳದಿಂದ ಬಹಳ ದೂರ ಇತ್ತು. ಜೈಷ್ ಇ ಮೊಹಮ್ಮದ್ ಸಂಘಟನೆಯಿಂದ ಇನ್ನಷ್ಟು ದಾಳಿಗಳಾಗಬಹುದು ಎಂದು ವಿಶ್ವಸನೀಯ ಮೂಲಗಳಿಂದ ತಿಳಿದು ಬಂದಿತ್ತು. ಅದಕ್ಕಾಗಿ ಫಿದಾಯಿನ್ ದಾಳಿಕೋರರನ್ನ ಬಾಲ್ಕೋಟ್ ಕ್ಯಾಂಪ್ನಲ್ಲಿ ತಯಾರು ಮಾಡಲಾಗುತ್ತಿತ್ತು ಎಂದು ಸರ್ಕಾರ ಹೇಳಿದೆ. ಭಾರೀ ಅಪಾಯದ ಮುನ್ಸೂಚನೆ ಇದ್ದ ಹಿನ್ನೆಲೆಯಲ್ಲಿ ಪ್ರಿವೆಂಟಿವ್ ದಾಳಿ ಅಗತ್ಯವಾಗಿತ್ತು ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಹೇಳಿದ್ದಾರೆ. 1971ರ ನಂತರ ಇದೇ ಮೊದಲ ಬಾರಿಗೆ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಹೋಗಿ ಭಾರತೀಯ ವಾಯುಸೇನೆ ದಾಳಿ